ಮಾಡು ಆಯ್ತು ಒಂದಿಲ್ಲ ಹಾ ಚಂಪಡಿ ಅಲ್ಲಿ ಒಳಗ ಏನ ಮೆತ್ತಗೆ ಬೇಡ ಅಂದ್ಯಾ ಬೇಡ ಅಂದ್ಮೇಲೆ ಅವಳೆ ತಿಂತಾಳ ಮಾಡಿರೋದನ್ನ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ಇವತ್ತು ನನ್ನ ಮಗಳಿಗೆ ಬುಕ್ ಇಸ್ಕೊಬರೋಕ್ಕೆ ಅಂದ್ಬಿಟ್ಟು ಸ್ಕೂಲಿಗೆ ಬಂದಿದ್ದೀವಿ. ಇಲ್ಲಿ ಇಸ್ಕೊಂಡ್ವಿ. ಈ ಬುಕ್ಸ್ಗಳಿಗೆ 2700 ರೂಪಾಯಿ ವಿತ್ ಯೂನಿಫಾರ್ಮು ಅಂದ್ಕೊಂಡೆ, ಬಟ್ ವಿತೌಟು ಬುಕ್ಸು. ಅಲ್ಲಿಂದ ಬಳೆ ತಗೊಳ್ಳೋಕ್ಕೆ ಅಂತ ಬಂದ್ವಿ. ಇಲ್ಲಿ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಒಂದು ಜೊತೆ ಬಳೆ ತಗೊಂಡು ಬುಕ್ಸ್ ತರೋದೇ ತಡ, ಆಗಲೇ ಎಲ್ಲ ರ್ಯಾಪರ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ಲು ಅವರಮ್ಮ. ಇನ್ನು ಫ್ರೀ ಇರೋ ಟೈಮಲ್ಲಿ ಹಾಕೋಬಿಡೋಣ ಅಂದ್ಬಿಟ್ಟು ಬುಕ್ಸ್ಗೆಲ್ಲ ರ್ಯಾಪರ್ ಹಾಕ್ತಾಯಿದ್ದಾಳೆ. ಅಲ್ಲಿಂದ ನಾನು ಒಂದು ಐಟಮ್ ತಗೋಬೇಕಾಗಿತ್ತು, ಅದಕ್ಕೆ ಅಂಗಡಿಗಳಿಗೆ ಹೋಗಿದ್ದೆ. ಇದನ್ನ ಇಸ್ಕೊಂಡು ನಂಜನಗೂಡು ಒಳಗಡೆ ಬಂದೆ. ಅಲ್ಲಿ ನಾಳೆ ಹನುಮ ಜಯಂತಿಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಾಗೆ ಬಲೂನ್ ತಗೋಬೇಕಾಗಿತ್ತು. ಬಲೂನು ಕಾಸ್ಟ್ಲಿ ಆಯಿತು, ಅದಕ್ಕೆ ಹೊರಟೆ. ಇಲ್ಲಿಂದ ಮೈಸೂರಿಗೆ ಹೋಗಬೇಕು, ಅದಕ್ಕೆ ಮೈಸೂರಿಗೆ ಹೋಗಿದ್ದು ಬಲೂನ್ ತಗೊಂಡು ಬರ್ತೀನಿ. ಹಂಗೆ ನಮ್ಮ ಅಮ್ಮನ PF ಆಫೀಸಿಗೆ ಕರ್ಕೊಂಡು ಹೋಗ್ಬೇಕು, ಅದಕ್ಕೂ ಕರ್ಕೊಂಡು ಅವ್ರದ್ದು ಇದು ಮಾಡ್ತೀನಿ. ಮೈಸೂರಿಂದ ಬಂದಮೇಲೆ ಐಟಮ್ನೆಲ್ಲ ತಗೊಂಡು ಲೊಕೇಶನಿಗೆ ಬಂದೆ. ಲೊಕೇಶನಲ್ಲಿ ಇಲ್ಲೆಲ್ಲ ಮಡಗಿದ್ದೀನಿ. ಈಗ ಬಲೂನ್ನೆಲ್ಲ ಪಂಪ್ ಮಾಡ್ಕೋಬೇಕು. ನೋಡಿ ಫೈನಲ್ ಲುಕ್ಕು ಈ ಥರ ಬಂದಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಬೇಕಿದ್ದರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮು ಯಶ್ ಈವೆಂಟ್ಸ್ ಅಂತ ಇದೆ, ಅಲ್ಲೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ರೀಸನಬಲ್ ಪ್ರೈಸು ಮಾಡಿಕೊಡ್ತೀನಿ. ಡೆಕೋರೇಷನ್ ಎಲ್ಲ ಮಾಡಿ ಮಿಕ್ಕಿದ್ದ ಐಟಮ್ನ ಮತ್ತೆ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ನಮ್ಮೂರಿಗೆ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿತ್ತು ಹಳಿಕೆರೆ ಉಂಡಿ. ಅದಾದಮೇಲೆ ನನ್ನ ಮಗ ನೋಡಿ ಇಬ್ಬರು ಮಣ್ಣು ತಗೊಂಡು ಆಟ ಆಡ್ತಾವೆ. ಎಲ್ಲೂ ಸುಮ್ಮನಿರಲ್ಲ ಇವರಂತೂ. ಸ್ಕೂಲ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಆ ದೊಡ್ಡವನಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅಂತ ಹೇಳಿದ್ದಾರೆ. ಅವನಿಗೆ ಸ್ಟಾರ್ಟ್ ಆದರೆ ಸಾಕಪ್ಪ, ಎಲ್ಲೊಬ್ಬ. ಹಂಗೆ ಗೋಬಿ ತಿನ್ನೋಣ ಅಂದ್ಕೊಂಡು ಬಂದ್ವಿ. ನನ್ನ ದುರಾದೃಷ್ಟ ಗೋಬಿನೂ ಆಗೇ ಇರಲಿಲ್ಲ.